ಕಟೀಲ್ರೆ, ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ಒಂದು ಹೆಲ್ದಿ ಎಕನಾಮಿಯ ಲಕ್ಷಣ ಡೈರೆಕ್ಟ್ ಟ್ಯಾಕ್ಸ್ಗಿಂತ ಇಂಡೈರೆಕ್ಟ್ ಟ್ಯಾಕ್ಸ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನರಲಿ ಅದು ಅಲ್ವಾ? ಜನರಲ್ ಬಟ್ ಭಾರತದಲ್ಲಿ ನಿರಂತರವಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ GST ರೀತಿಯ ಟ್ಯಾಕ್ಸನ್ನು, ಇನ್ಕಮ್ ಟ್ಯಾಕ್ಸ್ ರೀತಿಯ ಟ್ಯಾಕ್ಸ್ಗಳು ಓವರ್ಟೇಕ್ ಮಾಡ್ತಾ ಹೋಗ್ತಿದೆ. ನೀವು ಡೈರೆಕ್ಟ್ ಟ್ಯಾಕ್ಸ್ನ ಕಾಂಟ್ರಿಬ್ಯೂಷನ್ನೇ ಜಾಸ್ತಿ ಆಗ್ತಿದೆ. ಅದರ ಅರ್ಥ ನೀವು ಒಂದು ಸಣ್ಣ ಗ್ರೂಪ್ನ ಮೇಲೆ ಹೆಚ್ಚಿನ ಬರ್ಡನನ್ನು ವರ್ಷದಿಂದ ವರ್ಷಕ್ಕೆ ಹಾಕ್ತಾ ಹೋಗ್ತಿದ್ದೀರಿ ಅಂತಲ್ವಾ? ಅಂದರೆ ಇದನ್ನು ನಾವು ಯಾವ ಥರ ನೋಡ್ಬೋದು ಅಂತಂದರೆ, ಈ ಒಂದು ವರ್ಷದಲ್ಲಿ 60% ಗೌರ್ಮೆಂಟಿಗೆ ಕಲೆಕ್ಷನ್ನು ಟ್ಯಾಕ್ಸಸ್ ಇಲ್ಲ. ಅದರಲ್ಲಿ ಒಂದು 20% GST, ಒಂದು 20% ಕಾರ್ಪೊರೇಟ್ ಟ್ಯಾಕ್ಸು, ಒಂದು 10-18% ಇಂಡಿವಿಜುವಲ್ ಟ್ಯಾಕ್ಸೇಷನು, ಅದು 20% ಹತ್ರ ಬಂದಿದೆ. ಅಂದರೆ ಆನ್ ಅನ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಬರ್ತದೆ. ನೋ, ಮೋರ್ ದನ್ ದಟ್. ಕಾರ್ಪೊರೇಟ್ ಟ್ಯಾಕ್ಸ್ಗಿಂತ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಕಾರ್ಪೊರೇಟ್ ಟ್ಯಾಕ್ಸ್ಗಿಂತ ಐ ಥಿಂಕ್ 30% ಇನ್ಕಮ್ ಟ್ಯಾಕ್ಸ್ ಇದೆ. 28% is something indirect tax. Yes. 27% is corporate tax. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿತ ಮಾಡಿದ್ದರ ಉದ್ದೇಶ ಚೆನ್ನಾಗಿತ್ತು. ಕಾರ್ಪೊರೇಟ್ಗಳಲ್ಲಿ ಹತ್ರ ಜಾಸ್ತಿ ಲಾಭ ಉಳಿಲಿ, ಅವ್ರ ಎಂಪ್ಲಾಯಿಗಳಿಗೆ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ. ಬಟ್ ಅದು ರಿಯಲೈಸ್ ಆಗಿಲ್ಲ. ಅಲ್ಲ, ಒಟ್ಟಿಗೆ ಅದು ಲಾಭ ಜಾಸ್ತಿ ಆಗಿದೆ, ಸಂಬಳ ಜಾಸ್ತಿ ಆಗಿಲ್ಲ ಅಂತ. ಅದು ಇಂಡಿವಿಜುವಲ್ ಟ್ಯಾಕ್ಸೇಷನ್ ಅಲ್ಲಿ ಅರ್ಬನೈಸೇಷನ್ ಆಯಿತು, ಆ ನಂತರ ಇನ್ಫ್ಲೇಷನ್ ಆಯಿತು, ವೇಜ್ ಗ್ರೋತ್ ಆಯಿತು. ಈ ವೇಜ್ ಗ್ರೋತ್ ಆಗುವಾಗ ಇಲ್ಲಿ ಇನ್ಫ್ಲೇಷನಲ್ಲಿ ಅರ್ಧಕ್ಕರ್ಧ ಸಂಬಳ ನಿಮ್ಮದು ಖರ್ಚುಗಳಲ್ಲೇ ಹೋಗುತ್ತೆ. ಸೊ ಅದರ ಮೇಲೆ ನೀವು ವೇಜ್ ಜಾಸ್ತಿ ಆಯಿತು ಅಂತ ಹೇಳ್ಕೊಂಡು ಆ ಸ್ಲ್ಯಾಬಲ್ಲಿ ನೀವು ಟ್ಯಾಕ್ಸ್ಗಳನ್ನು ಹಾಕ್ತಾ ಹೋದರೆ ಇದು ಹೊರೆ ಅಂತ ಆಯಿತು. ಇಂಡಿವಿಜುವಲ್ಸ್ಗೆ ಇದು ಹೊರೆ, ಇದು ಮಿಡ್ಲ್ ಕ್ಲಾಸ್ ಎಂಪ್ಲಾಯೀಸ್ಗೆ ಇದು ಹೊರೆ ಅಂತ ಆಯಿತು. ಅದಕ್ಕೋಸ್ಕರ ಪ್ರತಿ ಬಜೆಟಲ್ಲಿ ಏನಾಗ್ತದೆ, ಎಂಪ್ಲಾಯಿ ಟ್ಯಾಕ್ಸೇಷನನ್ನು ಏನಾದರೂ ರಿಲೀಫ್ ಸಿಗ್ತದಾ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗ್ತದ, ಅಥವಾ 20-30% ಟ್ಯಾಕ್ಸನ್ನು 25%ಗೆ ತರ್ತಾರಾ, ಅಥವಾ ಏನೋ ಸ್ಲ್ಯಾಬ್ ರೇಟ್ 7 ಲಕ್ಷದಿಂದ 10 ಲಕ್ಷಕ್ಕೆ ತಗೊಳ್ಳೋಗ್ತಾರೆ ಅಂತ ಇಂಥ ನ್ಯೂಸ್ಗಳೇ ಜಾಸ್ತಿ ಇರ್ತದೆ. ಒಂದು ಅಂಕಿಅಂಶ ಪ್ರಕಾರ ಇಂಡಿವಿಜುವಲ್ ಟ್ಯಾಕ್ಸೇಷನ್ ಕಾರ್ಪೊರೇಟ್ ಟ್ಯಾಕ್ಸ್ಗಿಂತ ಪರ್ಸೆಂಟೇಜ್ ವೈಸ್ ಜಾಸ್ತಿ ಇರೋದ್ರಿಂದ ಅದು ಒಂದು ಅಂಕಿಅಂಶಗಳು ಇರ್ತದೆ. ಎರಡನೇದಾಗಿ ಆನ್ ಅನ್ ಸ್ಟೆಬಿಲೈಸ್ಡ್ ಇಕಾನಮಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನು ಇಂಡಿವಿಜುವಲ್ ಟ್ಯಾಕ್ಸ್ ಕಲೆಕ್ಷನ್ಗಿಂತ ಜಾಸ್ತಿ ಇರಬೇಕು. ಅದು ಇಕನಾಮಿಕ್ ಫಿನಾಮಿನನ್ ಜಾಸ್ತಿ ಇರಬೇಕು ಅನ್ನುವಂಥದ್ದು. ನಮ್ಮದ್ರಲ್ಲಿ ಏನಾಗಿದೆ, 1-2% ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದಕ್ಕೆ ಮೆಷರ್ಮೆಂಟ್ ಫ್ಯಾಕ್ಟರ್ಸ್ ಬರಲೇಬೇಕು. ಅದು ಇನ್ಸೆಂಟಿವೈಸ್ ಆದರೂ ಮಾಡಿ ನೀವು, ಅಥವಾ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆದರೂ ಕೊಡಿ, ಅಥವಾ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು ಅಥವಾ ಬೇರೆ ಮುಂಚೆ ಏನು ಡಿಡಕ್ಷನ್ಸ್ ಇತ್ತು ಅದರಲ್ಲಾದರೂ ಕೊಡುವಂಥ ಪ್ರಕ್ರಿಯೆ ಆಗಲೇಬೇಕು. ಅದು ಲಾಸ್ಟ್ ಟೈಮ್ ಆಗಲಿಲ್ಲ. ಅದು ಲಾಸ್ಟ್ ಬಜೆಟಲ್ಲೂ, ಇಲೆಕ್ಷನ್ ಬಜೆಟ್ ಮುಂಚೆನೂ ಆಗ್ತದೆ ಅಂತಿತ್ತು, ಅದು ಆಗಲಿಲ್ಲ. ಇಲೆಕ್ಷನ್ ಆದ ನಂತರ ಇಮಿಡಿಯೇಟ್ ಬಜೆಟಲ್ಲೂ ಆಗಲಿಲ್ಲ ಅದು. ಸೊ ಹಾಗಾಗಿ ಇವತ್ತಿನ ಬಜೆಟು ಅದಕ್ಕೋಸ್ಕರ ಇಂಪಾರ್ಟೆಂಟು ಅಂತ ಅನಿಸ್ತದೆ. ಸೆಕೆಂಡ್ ಒನ್ನು, ಇವತ್ತು ಸ್ಟಾಕ್ ಮಾರ್ಕೆಟ್ ಶನಿವಾರ ಜನರಲ್ ಆಗಿ ಓಪನ್ ಇಡೋದಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟನ್ನು ಶನಿವಾರಕ್ಕೆ ಓಪನ್ ಇಟ್ಟಿದ್ದಾರೆ. ಅಂದರೆ ಏನಾದರೂ ಇದರ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುವ ಸಾಧ್ಯತೆಗಳು ಇದೆ. ಈಗ ಮೊನ್ನೆ ಲಾಸ್ಟ್ ವೀಕ್ ಒಂದು ದಿವಸ ಮಂಡ್ಯ ಮಾರ್ಕೆಟ್ ಬಿದ್ದೋಯ್ತು, ಒಂದು 600-700 ಪಾಯಿಂಟ್ಸ್ ಬಿದ್ದೋಯ್ತು. ಮೇ ಬಿ Q3 ಇಕನಾಮಿಕ್ ರಿಸಲ್ಟ್ಸ್ ಇಂದಲೂ ಬಿದ್ದಿರಬಹುದು, ಅದು ಒಂದು ಫ್ಯಾಕ್ಟರು. ಬಟ್ ಈ ಬಜೆಟ್ ನಿನ್ನೆ ನೋಡಿದ್ರೆ ಮಾರ್ಕೆಟ್ 600 ಪಾಯಿಂಟ್ಸ್ ಅಪ್ಪಿತ್ತು. ಸೊ ಇದು ಸ್ವಲ್ಪ ರಿಫ್ಲೆಕ್ಟ್ ಆಗಬಹುದು, ಈ ಬಜೆಟ್ ಇಂದ ಸ್ವಲ್ಪ ರಿಫ್ಲೆಕ್ಟ್ ಆಗಬಹುದು ಮಾರ್ಕೆಟ್ಗೆ ಅಂತ ನನ್ನ ಅನುಭವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.